ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸಂಘದ ಅಧ್ಯಕ್ಷ ವಿ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮುಖ್ಯ ಅತಿಥಿಯಾಗಿ ಶಿಮುಲ್ ಜಿಲ್ಲಾ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಸಂಘದ ವಾರ್ಷಿಕ ವರದಿ ಹಾಗೂ ಮಾಹಿತಿಯನ್ನ ತಾಲೂಕಿನ ವಿಸ್ತರಣಾಧಿಕಾರಿ ನಯಾಜ್ ಬೇಗ್ ಸಭೆಯಲ್ಲಿ ವಿವರಿಸಿದ್ದಾರೆ. ಸಂಘಕ್ಕೆ ಅತಿ ಹೆಚ್ಚು ಹಾಲು ಪೂರೈಸಿದ ಅಧ್ಯಕ್ಷ ವಿ ವೀರೇಂದ್ರ ಅವರಿಗೆ ಪ್ರಥಮ ಸ್ಥಾನ, ಉಪಾಧ್ಯಕ್ಷ ಆರ್ ಪ್ರಸನ್ನ ಅವರಿಗೆ ದ್ವಿತೀಯ ಬಹುಮಾನ ಹಾಗೂ ಸಂಘದ ಕಾರ್ಯದರ್ಶಿಗೆ ತೃತೀಯ ಬಹುಮಾನವನ್ನು ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ವಿತರಿಸಿದ್ದಾರೆ. ಹಾಲು ಉತ್ಪಾದಕರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಾದ ಆರ್ ಕೀರ್ತನಾ ಹಾಗೂ ಎಲ್ ಸ್ನೇಹ ಅವರಿಗೆ ತಲಾ 1,000 ಮೌಲ್ಯದ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ರಾಘವೇಂದ್ರ, ಗ್ರಾಮದ ಮುಖಂಡರಾದ ರಂಗಸ್ವಾಮಿ, ಹನುಮಣ್ಣ, ಮಹಾಂತೇಶ್, ಕೆಂಚಮ್ಮ, ಲಲಿತಮ್ಮ, ಮಾಜಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಎಚ್.ಕೆ. ವಿನ್ನು ಪ್ರಸಾದ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಅದರಿಂದ ಬರ್ತಕ್ಕಂಥ ಹಾಲನ್ನು ಮಾರಾಟ ಮಾಡೋದ್ರಿಂದ ಮತ್ತು ಅದರಲ್ಲಿ ಬರ್ತಕ್ಕಂಥ ಏನು ಸಗಣಿ ಇದೆ ಅದು ನಮ್ಮ ಹೊಲಗದ್ದೆ, ನಾವೆಲ್ಲ ರೈತರಾಗಿರೋದ್ರಿಂದ ನಮ್ಮ ಹೊಲಗದ್ದೆಗಳಿಗೆ ಯಾವುದೋ ಒಂದು ಸರ್ಕಾರಿ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ಭಾಳಷ್ಟು ಅದು ತಾತ್ಕಾಲಿಕವಾಗಿ ಅದು ಒಂದು ಇದಿರುತ್ತೆ, ಪವರ್ ಇರುತ್ತೆ. ಆದರೆ ನಾವು ಈ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ, 2-3 ವರ್ಷ ಬೆಳೆಗಳಿಗೆ ಯಾವುದೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ರೈತರು ಈ ಭಾಗದಲ್ಲಿ ನಾವೆಲ್ಲರೂ ಇದನ್ನೇ ಅವಲಂಬಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಇನ್ನೂ ಹೆಚ್ಚಿನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಹೈನುಗಾರಿಕೆ ಮಾಡಲೇಬೇಕು, ಇದನ್ನು ಅಭಿವೃದ್ಧಿಪಡಿಸಬೇಕು. ಇವತ್ತೇನು ನಮ್ಮ ದೇಶದಲ್ಲಿ 58 ಕೋಟಿ ಲೀಟರ್ ಹಾಲಿನ ಅವಶ್ಯಕತೆ ಇದೆ, ಆದರೆ ನಮಗೆ ಉತ್ಪಾದನೆ ಆಗ್ತಿರ್ತಕ್ಕಂಥದ್ದು ಕೇವಲ 18 ಕೋಟಿ ಮಾತ್ರ. 18 ಕೋಟಿ ಮಾತ್ರ ಅದು ಶೇಖರಣೆ ಆಗ್ತಿದೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ರೈತರು ಇನ್ನೂ ಹೆಚ್ಚಿನದಾಗಿ ಹಸುಗಳನ್ನು ತಂದು ಈ ಒಂದು ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಜೊತೆಗೆ ಇವತ್ತು ಏನು ರೈತರಿಗೆ ನಮ್ಮ ಒಕ್ಕೂಟದಿಂದ ಏನು KMF ಮೂಲಕ ಇರ್ತಕ್ಕಂಥ ನಮ್ಮ ಸರ್ಕಾರ ಅಧೀನ ಸಂಸ್ಥೆಗಳಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಮೂಲಕ ನೀವು ಹಾಲು ಹಾಕಿದ್ದೆ ಆದರೆ ನಿಮ್ಮ ಹಸುಗಳಿಗೆ ನಾವು ಇನ್ಸೂರೆನ್ಸ್ ಮಾಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಹಸುಗಳಿಗೆ ಉಚಿತವಾಗಿ ತಪಾಸಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಅವಕ್ಕೆ ಇನ್ಸೂರೆನ್ಸ್ ಆದರೆ ಮುಂಚೆ ಇರ್ತಕ್ಕಂಥ ಇನ್ಸೂರೆನ್ಸು ನೀವು ಇನ್ಸೂರೆನ್ಸ್ ಮಾಡಿಸಿದ ಮೇಲೆ ಒಂದು 15 ದಿವಸ ಆದಮೇಲೆ ಅದು ಎಫೆಕ್ಟಿವ್ ಬರ್ತಿತ್ತು. ಇವತ್ತು ಇನ್ಸೂರೆನ್ಸ್ ಮಾಡಿದ್ರೆ 15 ದಿವಸದೊಳಗೆ ಅಕಸ್ಮಾತ್ ಏನೋ ಸತ್ತೋದ್ರೆ ನಿಮ್ಗೆ ಇನ್ಸೂರೆನ್ಸ್ ಹಣ ಬರ್ತಿರಲಿಲ್ಲ. 15 ದಿವಸ ಆದಮೇಲೆ ಸತ್ತರೆ ಮಾತ್ರ ಅದು ಇನ್ಸೂರೆನ್ಸ್ ಹಣ ಬರ್ತಿತ್ತು. ಭಾಳ ಲೇಟಾಗಿ ಬರ್ತಿತ್ತು, 4-5 ತಿಂಗಳಾದರೆ. ಈಗಾಗಲೇ ನಾವು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಕಳೆದ ವರ್ಷದಿಂದ ನಾವು ಇದು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪ್ನಿ ಅಂತಂದೇಳಿ ಬೇರೆ ಕಂಪ್ನಿ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ. ಅದು ಇವತ್ತು ಇನ್ಸೂರೆನ್ಸ್ ಕವರ್ ಮಾಡಿದೆ. ಒಂದು ವೇಳೆ 24 ಗಂಟೆ ಒಳಗೆ ಹಸು ಏನಾದರೂ ಆಗಿ ಸತ್ತೋಯ್ತು ಅಂದರೂ ಸಮೇತ ನಿಮಗೆ ತಕ್ಷಣ ಒಂದು ತಿಂಗಳೊಳಗೇ ನಿಮಗೆ ಪರಿಹಾರ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಹೊಸ ಆಡಳಿತ ಮಂಡಳಿ ಮೇಲೆ ಮಾಡಿದ್ದೀವಿ.